ನೋಡಮ್ಮ ಪೂಜಾ, ಅಲ್ಲಿ ಯಾವ ಗುಂಪಲ್ಲಿ ಮಲ್ಗೆ ಹೂವೆಲ್ಲ ಇಟ್ಕೊಂಡ್ ಬಂದಿರೋ ನೋಡ್ಬಿಟ್ಟು ಚೆನ್ನಾಗವ್ರೆ ಅಂತ ನೀವಾಗ ಹೇಳ ಶಿಷ್ಯ. ಹೇಳ. ನಾನವನಲ್ಲ. ಇನ್ನು ಸ್ನಾನ ಮಾಡಿಲ್ಲ ಅಮ್ಮ, ಫುಲ್ ಆಗ್ಬಿಡೈತೆ ಬ್ರೋ. ಕಷ್ಟ ಇದೆ ಇವತ್ತು ದರ್ಶನ. ಒಂದು 8-9 ಸಲ ಬಂದಿರ್ತೀನಿ ಮಂತ್ರಾಲಯಕ್ಕೆ. ಆದರೆ ಫಸ್ಟ್ ಟೈಮ್ ಇಷ್ಟು ರಶ್ ನಾನು ನೋಡ್ತಾ ಇರೋದು. ನೋಡೋಣ, ರೂಮೇ ಕೊಟ್ಬಿಡ್ತೀವಿ. 1 ಅವರ್ ಟೈಮ್ ಇರುತ್ತೆ, 200 ರೂಪಾಯಿ ಒಬ್ಬರಿಗೆ. 1 ಅವರ್ ಟೈಮ್ ವಾಶ್ರೂಮ್ ಎಲ್ಲ ಒಳಗಿರುತ್ತೆ. 1 ಅವರ್ ಟೈಮ್ ಇರ್ತದೆ. ಆಚೆ ವಾಟ್ರು ತಣ್ಣೀರೆಲ್ಲ ಬರುತ್ತೆ ನಿಮಗೆ. ಸಾಕು, ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಎಲ್ಲ ರೆಡಿಯಾಗಿದ್ದೀವಿ. ಇವತ್ತು ಸಂಡೇ, ಜನ ಏನು ಜಾಸ್ತಿ ಅಂದರೆ ಇವತ್ತು ಏಕಾದಶಿ ಅಂತೆ, ಅದಕ್ಕೆ ಫುಲ್ ಕ್ರೌಡ್ ಇದೆ. ಏನ ಮಚ್ಚ, ಫುಲ್ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸ್ನಾನ ಮಾಡ್ಕೊಂಡು ಶಾಪ್ ಆಗಿ ಬಂದಿದ್ದೀವಿ. ನೋಡ್ರಿ, ಇವ್ನು ಅಲ್ಲಿಂದ ಫಾಲೋ ಮಾಡ್ತಾವ್. ಅವನಲ್ಲ ಇವನು ತೀಟೆ, ಇವ್ನು ಅಲ್ಲಿಂದ ಫಾಲೋ ಮಾಡ್ತಾವ್ ನಮ್ಮನ್ನ. ಏನಕ್ಕಂದ್ರೆ ನಾವು ರೂಮಲ್ಲಿ ಫನ್ ಮಾಡ್ತಾ ಇದ್ದ, ಅದು ನೋಡ್ಬಿಟ್ಟು ನಮ್ಮ ಹಿಂದೆ ಫಾಲೋ ಮಾಡ್ಬಿಟ್ಟು ನಮ್ಗೆ ಹಣೆಗೆ ದೇವ್ರದ್ದು ಬೊಟ್ಟಿಡೋಣ, ಗಂಧ ಬೊಟ್ಟಿಡೋಣ ಅಂತ ಬಂದವನೇ. ತಲೆ ಕೆಡಿಸ್ಕೊಂಬೇಡ ಅಲ್ಲನಾ. ಯಾವ ಇವೆಲ್ಲ ಅಣ್ಣ ಸೈ. ಸೊ ಬನ್ನಿ ಎಲ್ಲ ನಮ್ಮ ರಾಯರು ದರ್ಶನ ಮಾಡೋಣ. ಒಳ್ಳೆ ಸನ್ಲೈಟು, ನಿದ್ದೆ ಬೇರೆ ಇಲ್ಲ, ಸಿಕ್ಕಾಪಟ್ಟೆ ಕಣ್ಣು ಕುಗ್ತೈತೆ ನಮ್ಗೆ. ಇವ್ರು ನೋಡ್ರಿ, ಇವರು ಮನ್ಸಲ್ಲಿ ಡಿ ಬಾಸ್ ನೆನಪಲ್ಲಿ ಹಿಂಗೆ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ದೇವಸ್ಥಾನ ಇನ್ನೂ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ನಮ್ ಡಿ ಬಾಸ್ ಬೇಗ ಈಚೆ ಬರ್ಲಿ ಅಂತ ತುಂಬಾ ಆಸೆ. ಹಂಗೆ ಇನ್ನು ಬೇಗ ಬರ್ಲಿ ಅಂತ ಎಲ್ಲ. ಚೇತನು ಎದೆ ಮೇಲೆ ಈಗಲ್ಲ, ಅಲ್ಲಿ ಒಳಗಡೆ ತೋರಿಸ್ತೀನಿ. ಈ ಒಳಗಡೆ ತೋರಿಸ್ತೀನಿ ನೋಡೋಣ. ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕ್ಯೂ ಇದೆ, ಕ್ಯೂ ಏನ್ ಬ್ರೋ ಸಿಕ್ಕಾಪಟ್ಟೆ ರಶ್ ಇದೆ, ಜನ ಜಾಸ್ತಿ ಇದಾರೆ ನೋಡ್ರಿ. ಫುಲ್ ಜನರಲ್ಲೇ ವೀಕೆಂಡ್ಸ್. ನಾವು ಈಗ ಸ್ಪೆಷಲ್ ಎಂಟ್ರಿ ಹೋಗ್ತಾ ಇದೀವಿ. ಸ್ಪೆಷಲ್ ಎಂಟ್ರಿಗೆ ಅದ್ರ ಒಳಗಡೆ ಹೋಗಿ ಅಲ್ಲಿ ಒಂದ್ 2 ರೌಂಡ್ ಇದೆ, ಅದೆಲ್ಲ ಹಾಕ್ಬೇಕು. ಅವ್ರು ಜಾಸ್ತಿನೇ ಇದೆ, 10 ರೌಂಡ್ ಇದೆ, ಜಾಸ್ತಿನೇ ಇದೆ. ಆಷಾಢ ಇರೋದ್ರಿಂದ ಎಲ್ಲ ಆ ಕಡೆ ಅವರೇ. ಆಷಾಢ ಅಲ್ಲ ಬ್ರೋ, ಏಕಾದಶಿ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಸ್ಪೆಷಲ್ ಹತ್ರನೇ ಅಷ್ಟು ಜನ ಅವರೇ ಬ್ರೋ. ಫಸ್ಟು ಅಮ್ಮನವ್ರ ದರ್ಶನ ಮಾಡ್ಕೊಂಡು, ಇವತ್ತು ರಾಯರು ಇಲ್ಲಿ ನೆಲೆಸಿದ್ದಾರೆ ಅಂದ್ರೆ ಅದಕ್ಕೆ ಅಮ್ಮನವರೇ ಕಾರಣ. ಈ ಅಮ್ಮನವ್ರ ಹತ್ರ ಬಂದು ಬೇಡ್ಕೊಂಡು ನೀವು ರಾಯರ ಹತ್ರ ಹೋಗಿ ಏನು ಬೇಡ್ಕೊಂಡ್ರು ಅದು 200% ಹಾಗೆ ಆಗುತ್ತೆ. ಏಕಾದಶಿ ದಿನ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ, ಮತ್ತೆ ಜನನೂ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಬರೋರು ಏನಾದ್ರು ತಿಳ್ಕೊಂಡು ನೋಡ್ಕೊಂಡು ಬನ್ನಿ. VIP ದರ್ಶನಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ನೋಡಿ ಯಾವ ತರ ಜನ ಐತೆ ಅಂದ್ರೆ, ನೀವು ಹಿಂದೆ ಸುತ್ತ ನೋಡಿದ್ರೆ ಫುಲ್ಲು ನಿಮ್ಗೆ ಜನ ಕಾಣಿಸ್ತಾರೆ. ನೋಡಿ ಮ್ಯಾಚ್ ಎಲ್ಲ ಹಿಂಗೆ ಎಲ್ಲರೂ ಪಾಪ ವೆಯ್ಟ್ ಮಾಡ್ತಾವ್ರು ಬಿಸಿಲಲ್ಲಿ. ಆಲ್ರೆಡಿ ಎಲ್ಲ ಸ್ಪೆಷಲ್ ದರ್ಶನ ಅಂತೆ, ಆಚೆಯಿಂದಾನೆ ಈ ಕಡೆ ಹೋಯ್ತಾ ಇದೀವಿ. ಆ ಕಡೆ ಸಿಕ್ಕಾಪಟ್ಟೆ ಜನ ಇದೆ. ರಾಯರನ್ನ ಮನ್ಸಲ್ಲಿ ನೆನ್ಸ್ಕೊಂಡು ಭಕ್ತಿಯಿಂದ ಆರಾಮಾಗಿ ಬನ್ನಿ. ರಾಯರನ್ನ ಜಪ ಮಾಡಿ, ಅವರು ಎಲ್ಲಾರನ್ನೂ ಒಳ್ಳೇದ್ ಮಾಡ್ತಾರೆ. ಮೊನ್ನೆ ಎಲ್ಲ ಅಷ್ಟೊಂದು ಇರ್ಲಿಲ್ವಂತೆ, ಇವತ್ತಿಗೆ ಸಿಕ್ಕಾಪಟ್ಟೆ ಇದ್ದಾರೆ. ನೋಡಿ ಇವರೇ ನಮ್ಮ ಬಸೊಬ್ರು, ಇವರೇ ಸರಿ ಅವರೇ ನಮ್ಮ ಬಸೊಬ್ರು. ಅವರೇ ನಮ್ಮ ಒಳಗಡೆ ಸ್ಪೆಷಲ್ ಎಂಟ್ರಿ ತರಿಸಿದ್ದು. ನಮ್ಗೆ ಬೇಕಾಗಿರೋರು. ಒಳಗಡೆನು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲೇನ್ ಡೈರೆಕ್ಟ್ ಆಗೇನು ಇಲ್ಲ. ಇಲ್ಲೂ ಒಳಗಡೆ ಈ ಕಡೆ ಒಂದ್ 4 ಲೈನ್ ಕಂಬಿ ತೋರ್ಸದ್ನಲ್ಲ, ಅವರೇ ನಮ್ಗೆ ಗೊತ್ತಿರೋರು. ಸ್ಪೆಷಲ್ ಎಂಟ್ರಿ ಬಿಡಿಸಿದ್ದು ಅವರೇ, ರೆಕಮೆಂಡೇಶನ್ ಅವ್ರು ಗೊತ್ತಿರೋರ ಕಡೆಯಿಂದ ಮಾಡಿಸಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ.
ಜನ ಅವರೇ ಮಾತ್ರ. ಹಂಗೆ ಮೇಲೆ ಸಿಕ್ಕಾಪಟ್ಟೆ ಜನ ಇದರಲ್ಲಿ ಮಾಡಿ ಅಂದ್ರೆ ಲೈನಲ್ಲೂ ಕೂಡ ಹೋಗಲ್ಲ. ಈ ಜನಗಳೇ ಎಷ್ಟು ಲೈನಲ್ಲೂ ದರ್ಶನ ಮಾಡಲ್ಲ, ದರ್ಶನ ಬಂದು ಲೈನ್ ಅಂದ್ರೆ ಫೋಟೋ ತಗೊಂಡ್ಬರ್ತಾರೆ. ಅವ್ರಿಗೆ ಹೇಳ್ತಾ ಆ ಮೈಕ್ ಡಿಸ್ಕನೆಕ್ಟ್ ಮಾಡು. ₹1000 ದರ್ಶನಕ್ಕೆ ಇಷ್ಟೊಂದು ಜನ ಅವ್ರೆ ಅಂದ್ರೆ ಯೋಚನೆ ಮಾಡಿ. ಬರ್ತಾ ಬರ್ತಾ ನೆಕ್ಸ್ಟ್ ಮಿನಿ ತಿರುಪತಿ ಆಗೋದ್ರಲ್ಲಿ ಮಂತ್ರಾಲಯ ನೋ ಚೇಂಜಸ್, ಅದಂತೂ 100% ಪಕ್ಕ. ಅವ್ರವ್ರು ಎಲ್ಲ ಅಂದ್ರೆ ಫ್ಯಾಮಿಲಿ ಎಲ್ಲ ಬೇರೆ ಬೇರೆ ದರ್ಶನ ಮಾಡಿದ್ರೆ ಹೆಂಗೆ, ಫ್ಯಾಮಿಲಿ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾವು ದಯವಿಟ್ಟು ಎಲ್ಲಾರು ನಮ್ಮ ನೇಬರ್ಸ್ ನೋಡಿ, ನಾವೆಲ್ಲ ಎಂತ ಅಭಿಮಾನಿ ಅಂದ್ರೆ ಈಗಲ್ಲ ಬೇಗ ಬರ್ಲಿ ನಮ್ಮ ನಾವು ಚಿಕ್ಕ ವಯಸ್ಸಿಂದನೂ ಡಿ ಬಾಸ್ ಪಕ್ಕ ಅಭಿಮಾನಿಗಳು ನಾವೆಲ್ಲ. ನಾನು ನಮ್ಮ ಚೇತು ಬ್ರೋ, ಅವರೆಲ್ಲ ಬೇಗ ಬರ್ಲಿ. ಇವನಿಲ್ಲ, ನಮ್ದು ಆಪೋಸಿಟ್ ಪಾರ್ಟಿ ಅವರು, ಆಪೋಸಿಟ್ ಪಾರ್ಟಿ ಅವರು. ಆದ್ರೂ ಏನಂತ ಎಲ್ಲಾರು ಒಂದೇ. ತಲೆ ಮೇಲೆ ನಮ್ಮ ಬಾಸ್ಗೆ ಒಳ್ಳೇದಾಗ್ಲಿ, ನಮ್ಮ ಬಾಸ್ ಒಳ್ಳೇದಾಗ್ಲಿ, ನಮ್ಮ ಬಾಸ್ ಬೇಗ ಬರ್ಲಿ ಅಂತ. ಆಮೇಲೆ ನಾವೇನೋ ಅನ್ಕೊಂಡು ಬಂದಿದ್ದೀವಿ, ಅದು ಎಲ್ಲರೂ ಚೆನ್ನಾಗಾಗಲಿ ಅಂತ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಆಚೆ ಬಂದ್ಬಿಟ್ಟು ಒಂದು ಬೈಕ್ ಏಕಾದಶಿ ದಿನ ಅವರು ಎಷ್ಟು ಸಿಂಪಲ್ ಆಗಿ ಎಷ್ಟು ಶಾಂತವಾಗಿ ಇರ್ತಾರೆ ಅಂದರೆ ಎಲ್ಲರಿಗೂ ಬೇಡ್ಕೊಂಡಿದ್ದೆಲ್ಲ ಆಗಲಿ ಅಂದ್ಬಿಟ್ಟು ನಮ್ಮ ರಾಯರಲ್ಲಿ ನಾನು ಒಳಗಡೆ ಹೋಗಿ ಪ್ರಾರ್ಥಿಸ್ಕೊಳ್ತೀನಿ. LED ಚೆನ್ನಾಗಿ ಬರಲ್ಲ ಅವರು. ನಿಮಿಷ ಅವ್ರ ಹತ್ರ ಬೇಡ್ಕೊಂಡು ಆಚೆ 5 ನಿಮಿಷ ನಿಮ್ದೇ ಕುತ್ಕೊಂಡು ಹೋದ್ರಿ ಅಂದ್ರೆ ರಾಯರು ಎಲ್ಲ ಒಳ್ಳೇದ್ ಮಾಡ್ತಾರೆ. ಅವ್ರಿಗೆ ಗೊತ್ತು ನಮ್ಗೇನ್ ಕೊಡ್ಬೇಕು, ನಮ್ಗೇನ್ ಕೊಡಬಾರ್ದು ಅಂತ ಅವ್ರಿಗೆ ಗೊತ್ತು. ಕೊಟ್ಟಿದ್ದಾರೆ, ಇನ್ನೂ ಕೊಡ್ತಾರೆ, ಎಲ್ಲಾರನ್ನೂ ಚೆನ್ನಾಗಿಡ್ತಾರೆ. ಸೊ ನಾನು ಬೇಡ್ಕೊಳ್ಳೋದೇನು ಅಂದ್ರೆ, ನಾನು ನನ್ನ ಫ್ರೆಂಡ್ಸು, ನೀವು, ನಿಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ್ಬೇಕಂತ ರಾಯರ ಹತ್ರ ಬೇಡ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ಮಾರ್ಟ್ ಆಗಿ ನೋಡ್ರಿ, ಇಲ್ಲಿ ದೇವಸ್ಥಾನಕ್ಕೆ ಬರ್ತೀರಾ, ದಯವಿಟ್ಟು ಸ್ವಲ್ಪ ಶುದ್ಧಿಯಿಂದ ಬರೋದ್ ಕಲೀರಿ. ಕೆಲವೊಬ್ರು ಇರ್ತಾರೆ ಎಲ್ಲ ಗಲೀಜುಗಳು ಅಂದ್ರೆ ಈ ಥರ ಒಳ್ಳೆ ಹರಿಯ ನದಿ ನಿಂತಿರೋ ನೀರಲ್ಲಿ ಗಲೀಜು ಏನೇನೋ ತೊಳ್ಕೊಳ್ಳೋದು, ಆಮೇಲೆ ಬೇರೆ ಬೇರೆದು ನೋಡಿ ಮಗುದು ಡೈಪರ್ ಎಲ್ಲ ಬಿಸಾಕವ್ರೆ, ಆಮೇಲೆ ಚಪ್ಪಲಿಗಳು, ಫೋಟೋ, ಯಾರು ಸತ್ತಿರೋರ್ದು, ಇದೇನು ಕಾರ್ಯ ಮಾಡೋ ಜಾಗ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡು ಯಾರೇ ನೆಕ್ಸ್ಟ್ ಬಂದು ಸ್ವಲ್ಪ ನಾವೇ ನಮ್ಮ ಜಾಗನ ನಾವೇ ಶುದ್ಧವಾಗಿ ಇಟ್ಕೊಂಡ್ರೆ ದೇವ್ರು ಇನ್ನೂ ನಮ್ಮನ್ನ ನೆನೆಸ್ತಾನೆ. ಗಲೀಜಂಗೆ ಬರೋದು, ಯಾರು ಏನಾರು ಹೇಳ್ಬಿಟ್ರೆ ಅವ್ರು ಹಿಂದೆ ನಂಬ್ಕೊಂಡು ಹೋಗ್ಬಿಡೋದು, ಇವೆಲ್ಲ ಸ್ವಲ್ಪ ಮೂಢನಂಬಿಕೆಗಳನ್ನ ಬಿಡಿ ಜನ, ಅಷ್ಟೇ ಹೇಳೋದು. ದಯವಿಟ್ಟು ಯಾರೇ ಮಕ್ಕಳಲ್ಲಿ ಬಂದು ಗಲೀಜ್ ಮಾಡಬೇಡಿ. ನಿಮ್ಮ ಮನೆಗೆ ಜಾಗ ಸ್ವಲ್ಪ ಜವಾಬ್ದಾರಿಯಿಂದ
ಇದು ಮಾಡಿ ನಮ್ಮ ಜನಕ್ಕೆ ಹೆಂಗಂದ್ರೆ ಕಷ್ಟ ಅಂದಾಗ ದೇವ್ರನ್ನ ಕೈ ಮುಗಿತಾರೆ. ಆ ಕಷ್ಟ ಆಯ್ತಾ ಆ ದೇವ್ರ ಫೋಟೋನ ಕಿತ್ತೋಗ್ಬಿಡ್ತಾ ಇಲ್ಲ ಹೊಡೆದೋಗ್ಬಿಡ್ತಾ ಅದಕ್ಕೊಂದು ಗ್ಲಾಸ್ ಹಾಕ್ಸ್ಬಿಟ್ಟು ಇಡೋಣ ಅಂತಲ್ಲ ಇಲ್ಲ. ಯಾಕಂದ್ರೆ ಆ ದೇವ್ರ ಮುಂದೆ ಮನೇಲಿ ಬೇಡ್ದಾಗ ಎಷ್ಟೋ ಕಷ್ಟಗಳನ್ನ ಬೇಡ್ಕೊಂಡು ಆ ದೇವ್ರು ಒಳ್ಳೇದು ಮಾಡಿರ್ತಾರೆ. ಅದನ್ನೆಲ್ಲ ಮರ್ತ್ಬಿಟ್ಟು ಎತ್ಕೊಂಡೋಗಿ ನೀರಿಗೆ ಬಿಟ್ಬಿಡೋದು, ಇಲ್ಲೆಲ್ಲ ದೇವಸ್ಥಾನ ಕೆಳಗಡೆ ಬಿಟ್ಬಿಡೋದು. ಅದೇ ಏನು ದೇವ್ರಿಗೆ ಬೆಲೆ ಇಲ್ಲ ಅಂದಮೇಲೆ ಮನುಷ್ಯತ್ವಕ್ಕೆಲ್ಲ ಇನ್ನೆಲ್ಲಿ ಬೆಲೆ ಇರ್ತದೆ. ಸ್ವಲ್ಪ ಇನ್ನು ಮುಂದೆ ಯಾರು ಸ್ವಲ್ಪ ಬುದ್ಧಿಯಿಂದ ಹೋಗೋ ಜಾಗ ಯಾವುದೇ ಈ ಕ್ಷೇತ್ರ ಅಂತಲ್ಲ, ಯಾವುದೇ ಧರ್ಮಸ್ಥಳ ಆದರೂ ಸರಿ, ತಿರುಪತಿ ಆದರೂ ಸರಿ, ಆಮೇಲೆ ಕುಕ್ಕೆ ಆದರೂ ಸರಿ, ಎಲ್ಲೇ ಆದರೂ ಸರಿ ಹೋದರೂ ಸ್ವಲ್ಪ ಜಾಗಕ್ಕೆ ವಾತಾವರಣ ಪರಿಸರನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅಷ್ಟೇ ನಾವು ಕೇಳೋದು.